ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಹೇರ್ ಪ್ಯಾಕ್ ಆಗಿರ್ಬೋದು, ಹೇರ್ ವಾಶ್ ಆಗಿರ್ಬೋದು, ಆಲ್ ಪ್ರಾಬ್ಲಮ್ಸ್ ಅಂದರೆ ಹೇರ್ಸು ತೆಳ್ಳಗಾಗಿರ್ಬೋದು ಅಥವಾ ವಾಲ್ಯೂಮ್ ಹೆಂಗೆ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಹೇರ್ ಕಂಡೀಷನ್ ಆಗಿರ್ಬೋದು, ಎಲ್ಲದೂ ಕೂಡ ಇದು ಒಂದು ಅಪ್ಲೈ ಮಾಡ್ಕೊಳೋದ್ರಿಂದ ಎಲ್ಲವೂ ಕೂಡ ಸರಿ ಆಗುತ್ತೆ. ಮತ್ತು ಹೇರ್ ತಿನ್ನಾಗಿದ್ದರೂ ಕೂಡ ಹೇರ್ ರೀಗ್ರೋತ್ ಆಗುತ್ತೆ. ಸೊ ಇದು ನಾನು ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ. ಇದ್ರೊಳಗೆ ಸೀಗೆಕಾಯಿ ಅಂಟ್ರೊಳಕ ಇವನ್ನೆಲ್ಲನೂ ರಾತ್ರಿ ನೆನೆ ಹಾಕಿ ಒಂದೊಂದು ಸ್ಪೂನು ಬೆಳಗ್ಗೆ ಕುದಿಸಿ ಪೇಸ್ಟ್ ಮಾಡಿ ಹಚ್ಕೊಳಕ್ಕೆ ಹೇಳಿದ್ದೆ ನಾನು ಆ್ಯಕ್ಚುಲಿ. ಬಟ್ ಅದು ಲಾಂಗ್ ಪ್ರೊಸೆಸ್ ಆಗುತ್ತೆ, ನೆನಪಾಗಲ್ಲ. ಅದು ಮಾಡ್ಕೊಳಕ್ಕೂ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಈ ಥರ ಮಾಡಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಅಂಟ್ರೊಳಕಾಯಿ, ಸೀಗೆಕಾಯಿ ಮತ್ತು ಅಗಸಿ ಮತ್ತು ಲವಂಗ ಮತ್ತು ಇಲ್ಲಿ ಮೆಂತ್ಯ ಮತ್ತು ಅಕ್ಕಿ ತೊಗೊಂಡಿದ್ದೀನಿ, ಅನ್ಪಾಲಿಶ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಇವುಗಳನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಕಂಪ್ಲೀಟಾಗಿ ಡ್ರೈ ಇರೋದ್ರಿಂದ ಇವನ್ನ ಮಿಕ್ಸಿ ಮಾಡ್ಕೋಬೇಕು. ಸೊ ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಅಂಟ್ರೊಳಕಾಯಿ ಒಳಗೆ ಬೀಜ ಇರುತ್ತೆ, ಸೀಗೆಕಾಯಿ ಒಳಗಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಅಂಟ್ರೊಳಕಾಯಿ ಒಳಗೆ ಏನಾಗುತ್ತೆ, ತುಂಬ ಬೀಜ ಇರುತ್ತೆ. ಸೊ ಅದನ್ನು ಬೀಜವನ್ನು ನಾವು ಹೊರ ತಕ್ಕೋಬೇಕು. ತಕ್ಕೊಂಡು ಇದನ್ನು ಎಲ್ಲವನ್ನು ಕೂಡ ನಾವು ಏನು ಮಾಡ್ಬೋದು, ಮಿಕ್ಸಿ ಮಾಡಿಟ್ಕೊಂಡ್ವಿ ಅಂದರೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಟ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬಟ್ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದೈತಿ. ನಾನು ಅಪ್ಲೈ ಮಾಡಿ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಬಟ್ ಅದೆಲ್ಲ ಡೈರೆಕ್ಟಾಗಿ ಉದ್ದುದ್ದ ಹಾಕಿ ಕುದಿಸಿ ಅದು ಟೈಮ್ ಹಿಡಿಯುತ್ತಲ್ವಾ. ಸೊ ನಮಗೂ ಟೈಮ್ ಇರಲ್ಲ. ಮಾರ್ನಿಂಗ್ ನೆನಪಾಯಿತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಅದು ನೀರಾಗಿ ಹಾಕಿ ಕುದಿಸ್ಕೊಂಡು ಹಾಗೆ ಒಂದು ಮಿಕ್ಸಿ ಮಾಡ್ಕೊಂಡು ಹಚ್ಕೋಬೋದು. ಒಂದು ತಾಸು ಬಿಟ್ಟರೆ ಸಾಕು ನಮಗೆ. 1 ಅವರ್ ಬಿಟ್ಟು ನಾವು ಅದನ್ನು ಅಪ್ಲೈ ಮಾಡಿದ್ದನ್ನು ಹೇರ್ ವಾಶ್ ಮಾಡ್ಕೋಬೋದು. ಸೊ ಏನಾಗುತ್ತಪ್ಪ ಅಂದರೆ ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಏನಾದರೂ ಉಳಿತೈತೆ ಅನಿಸಿದ್ರೆ, ಉಳಿಯಲ್ಲ, ಆಲ್ಮೋಸ್ಟ್ ಅಲ್ಲಿ ಅಂಟ್ರೊಕಾಯಿ ಜಾಸ್ತಿ ಹಾಕಿದ್ದೀನಿ. ಸೊ ಎಣ್ಣೆ ಅಂಶ ಉಳಿತೈತೆ ಅಂದರೆ ನೀವೇನು ಮಾಡ್ಕೋಬೋದು, ಮಿಕ್ಸಿ ಮಾಡಿ ಆಗಿದ್ಮೇಲೆ ನೀವು ಅರ್ಧ ನಿಂಬೆಹಣ್ಣಾರ ಹಾಕ್ಕೋಬೋದು, ಮಿಕ್ಸಿ ಪೇಸ್ಟ್ ಆಗಿರ್ತೈತಲ್ಲ ಆಮೇಲೆ. ಮತ್ತು ಅದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕಪ್ಪ ಅಂತ ಅಂದರೆ ಈರುಳ್ಳಿ ಇದರಲ್ಲಿ ಹಾಕಿದ್ರೆ ಸರಿ ಆಗಲ್ಲ, ವಾಸನೆ ಆಗುತ್ತೆ. ಹಾಗಾಗಿ ನೀವು ಇನ್ನೇನು ಮಿಕ್ಸಿ ಮಾಡ್ತೀವಿ ಅಂದಾಗ ಹಾಕ್ಬೋದು ಈರುಳ್ಳಿನ. ಒಂದು ಅರ್ಧ ಈರುಳ್ಳಿ ಹಾಕ್ಬೋದು, ಮೀಡಿಯಮ್ ಸೈಜಿದ್ದು. ಹಾಗೆ ಕ್ಲೀನಾಗಿ ಪೀಸ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಹಚ್ಕೊಂಡ್ರೆ ಹೇರು ರೀಗ್ರೋತ್ ಆಗುತ್ತೆ, ಹೇರ್ಸ್ ತಿಕ್ ಆಗುತ್ತೆ, ಮತ್ತು ಹೇರ್ ತುಂಬ ಶೈನಿಂಗ್ ಆಗುತ್ತೆ, ತುಂಬ ಸ್ಮೂತ್ ಆಗ್ತೈತಿ, ಖುಷಿ ಆಗುತ್ತೆ ಹೇರ್ ವಾಶ್ ಮಾಡಿದ್ರೆ ಇದಾಗಿಮೇಲೆ. ಸೊ ಈಗ ಫಸ್ಟ್ ನಾವೇನು ಮಾಡೋಣಪ್ಪ ಅಂತಂದರೆ ಅಂಟ್ರೊಳಕಾಯಿಯಲ್ಲಿರುವಂಥ ಅಂಟ್ರೊಳಕಾಯಿ ಇರೋಂಥ ಬೀಜ ತೆಗೆಯೋಣ. ಇದು ತುಂಬ ಸೈಜು ಚಿಕ್ಕದಿದೆ. ಯಾಕಪ್ಪ ಅಂದರೆ ನಮ್ಮ ತೋಟದಲ್ಲೇ ಬೆಳೆದಿರೋಂಥ ಮರದಿಂದ ಬಿದ್ದಿರೋದು. ಬಟ್ ಹಾಗಾಗಿ ಸೈಜು ತುಂಬ ಚಿಕ್ಕದಿದೆ, ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಮಾರ್ಕೆಟಿಗೆ ಹೋದರೆ ಸ್ವಲ್ಪ ದೊಡ್ಡ ಸೈಜ್ ಸಿಗುತ್ತೆ. ಸೊ ನೀವು ಅದನ್ನು ಈಸಿಯಾಗಿ ತಗೋಬೋದು. ಸೊ ಈಗ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಇದನ್ನು ಜಜ್ಜಿ ಅದರಲ್ಲಿರುವಂಥ ಬೀಜನ ತಕ್ಕಂತ ಇದ್ದೀನಿ. ಚೆನ್ನಾಗಿ ಜಜ್ಜಿದ್ರೆ ಅದು ಆಗುತ್ತೆ, ಬೀಜ ಒಡೆದೋಗುತ್ತೆ ಒಳಗೆ. ಸೊ ದೊಡ್ಡ ಅಂಟ್ರೊಳಕಾಯಿ ಇದ್ದರೆ ನೀವು ಜಸ್ಟ್ ಕತ್ರಿ ತಗೊಂಡು ಅಲ್ಲಿರುತ್ತಲ್ಲ ಬೆಳ್ಳಂದು ಅಲ್ಲಿ ಕಟ್ ಮಾಡಿದ್ರೆ ಸಾಕು. ಒಂಚೂರು ಕಟ್ ಮಾಡಿದ್ರೆ ಈಸಿಯಾಗಿ ಬೀಜ ಹೊರಗೆ ಬರುತ್ತೆ, ಯಾಕಂದರೆ ಸೈಜ್ ದೊಡ್ಡದಿರುತ್ತೆ. ಇದು ಚಿಕ್ಕದಿರೋದ್ರಿಂದ ತೆಗೆಯೋಕ್ಕೆ ಸ್ವಲ್ಪ ಟೈಮ್ ಇರೋದ್ರಿಂದ ನಾನು ಕಂಪ್ಲೀಟಾಗಿ ಜಜ್ಜಿ ಅದರಾಗಿರೋ ಬೀಜನ ತಕ್ಕಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಬೀಜನ ತಕ್ಕಂತ ಇದ್ದೀನಿ. ನೀವು ಸೀಗೆಕಾಯಿದೇನೋ ಬೀಜ ತೆಗಿಯೋ ಅವಶ್ಯಕತೆ ಇರಲ್ಲ, ಅದು ಒಳಗೆ ಇರುತ್ತೆ. ಸೊ ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡ್ಬೋದು. ಈಗ ನಾನು ಅಷ್ಟು ಅಂಟ್ರೊಳಕಾಯ್ದು ಬೀಜ ತಕ್ಕಂಡು ಪಲ್ಪ್ ಅಷ್ಟೇ ಇಟ್ಕೊಂಡಿದ್ದೀನಿ. ಈ ಪಲ್ಪನ್ನೆಲ್ಲ ಒಂದು ತಟ್ಟೆಗೆ ತಕ್ಕೊತಾ ಇದ್ದೀನಿ. ಈಗ ಅಷ್ಟು ಬೀಜ ತೆಗೆದಿಟ್ಟಿದ್ದೀನಿ ನೋಡಿ, ಈಗ ಅದಷ್ಟು ಇದೆ. ಈಗ ಈ ಪಲ್ಪನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೋಬೇಕಲ್ಲ, ಎಲ್ಲ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ಅಕ್ಕಿ ಮತ್ತು ಮೆಂತ್ಯಕಾಳನ್ನು ಮಿಕ್ಸಿ ಮಾಡಿದ್ದೀನಿ. ಸ್ವಲ್ಪ ತೆರಿಯಾಗಿದೆ ನೋಡಿ, ಯಾಕಂದರೆ ತುಂಬ ಸಣ್ಣಗೆ ಬೇಡ ಅನ್ನಿಸ್ತದೆ ನನಗೆ. ಯಾಕಂದರೆ ಒಂದ್ಸಲ ಕುದಿಸ್ತೀವಲ್ಲ, ಕುದಿದ ತಕ್ಷಣ ಅದು ಬೆಂದ್ಬಿಡುತ್ತೆ. ಹಾಗಾಗಿ ಇದು ತೆರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಮೆಂತ್ಯನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾಗಿ ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅಂಟ್ರೊಳಕಾಯಿ ಮತ್ತು ಸೀಗೆಕಾಯಿ ಸ್ವಲ್ಪ ಹಾಕಿ ಏನು ಮಾಡ್ತಿದ್ದೀನಿ, ಮಿಕ್ಸಿ ಮಾಡಿ ಇದಕ್ಕಷ್ಟಕ್ಕೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ. ಆಲ್ರೆಡಿ ನಾನು ಅಂಟ್ರೊಳಕಾಯವನ್ನೆಲ್ಲ ಮಿಕ್ಸಿ ಮಾಡಿ ಡೈರೆಕ್ಟಾಗಿ ಲವಂಗ ಅಷ್ಟು ಹಾಕಿ ಮಿಕ್ಸಿ ಮಾಡಿ ತೆರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹೇರ್ಸಿಗೆ ವಾಲ್ಯೂಮಿಗೆ ನೋಡಿಕೊಂಡು ತಕ್ಕೊಂಡು, ಹೇರ್ಸ್ ಭಾಳ ಇದ್ದರೆ ಜಾಸ್ತಿ, ಸ್ವಲ್ಪ ಇದ್ದರೆ 1.5 ಸ್ಪೂನ್ 2 ಸ್ಪೂನ್ ದೊಡ್ಡ ಸ್ಪೂನಿಂದ ಅದರಿಂದ ಹಾಕ್ಕೊಂಡು ಒಂದು ಉದ್ದಂಗೆ ಗ್ಲಾಸಿನ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನೀರು ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ, ಬೇಕಂದರೆ ಮತ್ತೆ ಹಾಕ್ಕೊಂಡು ನೀವು ಕುದಿಸ್ಕೋಬೋದು. ಆಮೇಲೆ ನೆನಪಿಂದ ಒಂದು ಅರ್ಧ ಉಳ್ಳಾಗಡ್ಡಿ ಮತ್ತು ನೀವು ಅರ್ಧ ನಿಂಬೆಹಣ್ಣು ಹಾಕಿ ನೀವು ಚೆನ್ನಾಗಿ ಮಿಕ್ಸಿ ಮಾಡೋದ್ರಿಂದ ಹೇರ್ಸು ತುಂಬ ಚೆನ್ನಾಗಾಗುತ್ತೆ. ವೀಕ್ಲಿ 1 ಟೈಮ್ ಯೂಸ್ ಮಾಡಿದ್ರು ಸಾಕು. ಸೊ ಇದು ಹೇಗೆ ಅನಿಸುತ್ತೆ ನಮ್ಮ ವಿಡಿಯೋ, ಇದು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ನಿಮ್ಗೆ ಏನಾದ್ರು ಹೇರ್ ಪ್ರಾಬ್ಲಮ್ ಇದ್ದರೆ ಅಥವಾ ಮಕ್ಕಳಿಗೆ ಏನಾದರೂ ಹೇರ್ ಪ್ರಾಬ್ಲಮ್ ಇದ್ದರೆ ಒಂದ್ಸಲ ಟ್ರೈ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ, ಕೀಪ್ ಸಪೋರ್ಟಿಂಗ್ ಮೀ. ಸೊ ಇದನ್ನು ನೋಡಿ ಟ್ರೈ ಮಾಡಿ, ನಿಮ್ಮ ಕಮೆಂಟನ್ನು ಹೇಳಿ. ಸೊ ಅಥವಾ ನಿಮಗೇನಾದ್ರು ಸಜೆಷನ್ ಗೊತ್ತಿದ್ದರೆ ಅಥವಾ ನಿಮಗೇನಾದ್ರು ಹೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.